ನಮಸ್ಕಾರ, ನನ್ನ ಹೆಸರು ಗಾಯತ್ರಿ ಸಚಿನ್ ಹೂಲಗೇರಿ ಅಂತ. ನಾವು ಈ ವರ್ಷದ 6ನೇ ತರಗತಿಯ ಗಣಿತ ವಿಷಯದಲ್ಲಿ ಅಧ್ಯಾಯ 3 ಸಂಖ್ಯೆಗಳೊಂದಿಗಿನ ಆಟವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಸಂಖ್ಯೆಗಳ ಭಾಗವಾಗುವಿಕೆ ಪರೀಕ್ಷೆಗಳು ಅನ್ನೋದನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಪೇಜ್ ನಂಬರ್ 62ರಿಂದ 66ರವರೆಗೆ ನಾವು ನೋಡ್ತಾ ಇದ್ದೀವಿ. ಸೊ ಮೊನ್ನೆ ಕ್ಲಾಸಲ್ಲಿ ನಾವೇನು ನೋಡಿದ್ವಿ ಅಂದರೆ 6ರಿಂದ ಭಾಗವಾಗುವಿಕೆಯನ್ನು ನಾವು ಅಭ್ಯಾಸ ಮಾಡಿದ್ವಿ. ಸೊ ಏನು ಗೊತ್ತಾಯಿತು, ಒಂದು ಸಂಖ್ಯೆ 2 ಮತ್ತು 3 ಇವೆರಡರಿಂದಲೂ ಭಾಗ ಆದರೆ ಅದು 6ರಿಂದಲೂ ಭಾಗ ಆಗುತ್ತೆ ಅಂತ ಕಲ್ತ್ಕೊಂಡ್ವಿ. ಸೊ ಇವತ್ತು ಏನು ಅಭ್ಯಾಸ ಮಾಡೋಣ, 4ರಿಂದ ಭಾಗವಾಗುವಿಕೆ. ಸೊ 4ರ ಮಗ್ಗಿಯಿಂದ ಭಾಗವಾಗೋದನ್ನು ನೋಡಬೇಕು ಅಂದರೆ ಏನು ಮಾಡೋದು ಅಂತ ನೋಡೋಣ. ಉದಾಹರಣೆ 536 ಅಂತ ಒಂದು ಅಂಕಿಯನ್ನು ಕೊಟ್ಟಿದ್ದಾರೆ. ಏನು ಮಾಡಬೇಕು ನಾವಿಲ್ಲಿ ಅಂದರೆ 10 ಮತ್ತು ಬಿಡಿ ಸ್ಥಾನಗಳಲ್ಲಿರುವ ಅಂಕಿಗಳಿಂದಾದ ಸಂಖ್ಯೆ, ಮತ್ತಿನ್ನೇನಿಲ್ಲ, ಲಾಸ್ಟ್ 2 ಜಾಗ ಬಿಡಿ ಮತ್ತು 10ರಲ್ಲಿ ನೋಡ್ಕೋಬೇಕು. 36 ಅಂತ ಇದೆ ಅಂಕಿ. ಸೊ 36 ಅನ್ನೋದು 4ರ ಗುಣಕ. ಸೊ 4 9 36 ಗೊತ್ತಾಗತ್ತಲ್ವ ನೋಡಿದ ತಕ್ಷಣ. ಸೊ 4ರ ಗುಣಕ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ಲು 1912 ಅಂತ ಇದೆ. ಇದರಲ್ಲೂ 10 ಮತ್ತು ಬಿಡಿ ಸ್ಥಾನಗಳಲ್ಲಿರುವ ಅಂಕಿಗಳಿಂದಾದ ಸಂಖ್ಯೆ, ಇನ್ನೇನಿಲ್ಲ, ಈ ಲಾಸ್ಟ್ 2 ಅಂಕಿಯ ಸಂಖ್ಯೆನ ನಾವು ನೋಡ್ಕೋಬೇಕು. 12 ಅಂತ ಇದೆ. ಸೊ 12 ಅನ್ನೋದು 4ರ ಗುಣಕ. ಈ ಥರ ನಾವು ನೋಡಿಕೊಂಡಾಗ ಏನು ಮಾಡಬೇಕು ಮುಂದೆ, ಇದು 4ರ ಗುಣಕ, ಇದು 4ರ ಗುಣಕ. ಹಾಗಾದರೆ ಏನು ಹೇಳುತ್ತೆ ನಿಯಮ ಅಂತಂದರೆ, 3 ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ 2 ಅಂದರೆ 10 ಮತ್ತು ಬಿಡಿ ಅಂಕಿಗಳಿಂದಾದ ಸಂಖ್ಯೆಯು 4ರಿಂದ ಭಾಗವಾದರೆ ಆ ಸಂಖ್ಯೆಯು 4ರಿಂದ ಭಾಗವಾಗುವುದು. ಸೊ ನಾವೇನು ಮಾಡಬೇಕು ಅಂದರೆ, ಬಿಡಿ ಮತ್ತು 10ರ ಸ್ಥಾನದಲ್ಲಿ ನಾವು ನೋಡ್ಕೋಬೇಕು ಸಂಖ್ಯೆ ಯಾವುದಿದೆ ಅಂತ. ಅದೇನಾದರೂ 4ರಿಂದ ಭಾಗ ಆಯಿತು ಅಂದರೆ ಆ ಸಂಖ್ಯೆ, ಇಡೀ ಸಂಖ್ಯೆ 4ರಿಂದ ಭಾಗವಾಗುತ್ತೆ ಅಂತ ನಾವು ಹೇಳ್ತೀವಿ. ಇವೆರಡನ್ನು ನೀವು ಬೇಕಾದರೆ ಈ ಉದಾಹರಣೆಗಳನ್ನು ನೀವು ಸಂಪೂರ್ಣವಾಗಿ ಭಾಗಿಸಿ ನೋಡಿ, ಅವು 4ರಿಂದ ಭಾಗ ಆಗುತ್ತೆ. ಗೊತ್ತಾಯ್ತಾ? ಹಾಗಾದರೆ ನಾವು ಕೊನೆ 2 ಸ್ಥಾನಗಳನ್ನು ನೋಡಿದ್ವಿ. ಇವಾಗ ಬರೀ 1 ಅಂಕಿಯ ಸಂಖ್ಯೆ ಅಥವಾ 2 ಅಂಕಿಯ ಸಂಖ್ಯೆಯನ್ನು ಕೊಟ್ಟಾಗ ನಾವೇನು ಮಾಡಬೇಕು, ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. 1 ಅಥವಾ 2 ಅಂಕಿಯ ಸಂಖ್ಯೆಗಳ 4ರಿಂದ ಭಾಗವಾಗುವಿಕೆಯನ್ನು ಭಾಗಾಕಾರ ಮಾಡಿಯೇ ಪರೀಕ್ಷಿಸಬೇಕಾಗುತ್ತದೆ. ಗೊತ್ತಾಯ್ತಾ? ನಾವು ಇದನ್ನು, ಈ ರೂಲ್ ಮಾಡ್ತಾ ಇರೋದೇನೆಂದರೆ, 3 ಅಂಕಿ ಮಿನಿಮಮ್ ಏನಾಗಿರಬೇಕಪ್ಪ ಅಂದರೆ 3 ಅಂಕಿಯ ಸಂಖ್ಯೆ ನಮಗೆ ಸಿಕ್ಕಾಗ ಮಾತ್ರ ನಾವು ಈ ರೂಲನ್ನು ಅಪ್ಲೈ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ದರೆ ಏನು ಮಾಡಬೇಕು, ನಾವು ಭಾಗಾಕಾರ ಮಾಡಿನೇ ನೋಡಬೇಕಾಗುತ್ತೆ. ಆಯಿತಾ? ಅದೇ ಥರ 8ರಿಂದ ಭಾಗವಾಗುವಿಕೆ ಏನು ಮಾಡಬೇಕು, 8ರಿಂದ ಭಾಗವಾಗುತ್ತಾ ಅಂತ ನೋಡಬೇಕಾದ್ರೆ ಏನು ಮಾಡಬೇಕು. ಒಂದು ಉದಾಹರಣೆ 1416. ಈ ಒಂದು ಸಂಖ್ಯೆಯಲ್ಲಿ ನಾವೇನು ಮಾಡಬೇಕು ಅಂದರೆ 100, 10 ಮತ್ತು ಬಿಡಿ ಸ್ಥಾನದ ಸಂಖ್ಯೆ. ಹಾಗಾದ್ರೆ ಆಗಲೇ ನಾವೇನು ಮಾಡಿದ್ವಿ, 2 ಸ್ಥಾನಗಳನ್ನು ತಗೊಂಡಿದ್ವಿ. 8ರಿಂದ ಮಾಡಬೇಕಾದ್ರೆ 3 ಸ್ಥಾನಗಳನ್ನು ನೋಡ್ತೀವಿ. ಹೇಗೆ ಅಂದರೆ 416 ಏನಾಗುತ್ತೆ ಇಲ್ಲಿ, 100, 10 ಮತ್ತು ಬಿಡಿ. ಸೊ 416. 416ಅನ್ನು ನಾವು 8ರಿಂದ ಭಾಗಿಸ್ಬೇಕು. 416ನ 8ರಿಂದ ಭಾಗಿಸಿದಾಗ ಭಾಗ ಹೋಗುತ್ತೆ, ಅದು 8ರ ಗುಣಕ ಆಗಿರುತ್ತೆ. ಗೊತ್ತಾಯ್ತಾ? ನೋಡಿ ಇಲ್ಲಿ 8 5 40, 1 ಉಳಿತು, 8 2 16, 52 ಬರುತ್ತೆ ನಮಗೆ. ಗೊತ್ತಾಯ್ತಾ? ಸೊ 8ರ ಗುಣಕ ಅಂತ ಆಯಿತು. ಸೊ ಈ ಥರ ನಾವು ಏನು ಮಾಡಬೇಕು ಅಂದರೆ 100, 10 ಮತ್ತು ಬಿಡಿ ಸ್ಥಾನದ ಸಂಖ್ಯೆಯನ್ನು ಭಾಗಿಸಿ ನೋಡಿದಾಗ ಆ ಸಂಖ್ಯೆ ಏನಾದರೂ 8ರ ಗುಣಕ ಆಗಿತ್ತು, 8ರಿಂದ ಭಾಗ ಹೋಗುತ್ತೆ ಅಂತ ಆದರೆ ಆ ಇಡೀ ಸಂಖ್ಯೆ 8ರಿಂದ ಭಾಗವಾಗುತ್ತೆ ಅಂತ ನಾವು ಹೇಳ್ತೀವಿ. ಆಯಿತಾ? ಸೊ ನಿಯಮ ಏನು ಹೇಳುತ್ತೆ ಅಂದರೆ, 4 ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ 3 ಅಂಕಿಗಳಿಂದ. ಸೊ ನಮಗೆ ಮಿನಿಮಮ್ ಎಷ್ಟು ಬೇಕಾಯಿತು, 4 ಅಂಕಿನಾದರೂ ಬೇಕು. ಚಿಕ್ಕ ಚಿಕ್ಕ ಅಂಕಿಗಳಿಗೆ ಈ ಪರೀಕ್ಷೆ ಮಾಡೋಕ್ಕಾಗಲ್ಲ. ಮಿನಿಮಮ್ ಎಷ್ಟು, 4 ಅಂಕಿಗಳ ಒಂದು ಸಂಖ್ಯೆಯನ್ನು ನಾವು ಪರೀಕ್ಷೆ ಮಾಡ್ಬೋದು. ಗೊತ್ತಾಯ್ತಾ? 4 ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ 3 ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು 8ರಿಂದ ಭಾಗವಾದರೆ ಆ ಸಂಖ್ಯೆಗಳು 8ರಿಂದ ಭಾಗ ಆಗ್ತವೆ ಅಂತ. ಸೊ ಗೊತ್ತಾಯ್ತಲ್ಲ, ಸೇಮ್ 4ರ ಥರನೇ ಇದು 8. ಅಲ್ಲಿ 2 ಸ್ಥಾನಗಳಿಗೆ ನೋಡ್ತೀವಿ, ಇಲ್ಲಿ 3 ಸ್ಥಾನಗಳಿಗೆ ನೋಡ್ತೀವಿ. ಹಾಗಾದರೆ ಇದಕ್ಕಿಂತ ಚಿಕ್ಕ ಸಂಖ್ಯೆಗಳಿಗೆ ನಾವು ಏನು ಮಾಡಬೇಕು? ಸೊ ನಾವು ಏನೂ ಮಾಡೋಕ್ಕಾಗಲ್ಲ. 1, 2 ಅಥವಾ 3 ಅಂಕಿಯ ಸಂಖ್ಯೆಗಳ
8ರಿಂದ ಭಾಗವಾಗುವಿಕೆಯನ್ನು ನಿಜವಾದ ಭಾಗಾಕಾರ ಮಾಡಿಯೇ ಪರೀಕ್ಷಿಸಬೇಕಾಗುತ್ತದೆ. ಗೊತ್ತಾಯ್ತಾ? 3 ಅಂಕಿಗಳ ತನಕ ನಮಗೆ ಏನು ಭಾಗಾಕಾರ ಮಾಡೋಕ್ಕೆ ರೂಲ್ ಇಲ್ಲ. 4 ಅಂಕಿಗಳ ಸಂಖ್ಯೆಗಳನ್ನು ನಾವು ಮಾತ್ರ ಈ ಒಂದು ರೂಲ್ ಪ್ರಕಾರ ನಾವು ಪರೀಕ್ಷೆ ಮಾಡ್ಬೋದು. ಯೂಶ್ವಲಿ ಯಾಕೆ ಇದನ್ನೆಲ್ಲ ಮಾಡ್ತಾರೆ ಗೊತ್ತಾ? ದೊಡ್ಡ ಸಂಖ್ಯೆಗಳನ್ನು ಭಾಗಾಕಾರ ಮಾಡ್ಕೊಂಡು ಕೂತ್ಕೊಳ್ಳೋದೇ ಟೈಮ್ ತೊಗೊಳ್ಳೋದ್ರಿಂದ ಈ ಒಂದು ರೂಲ್ ನಮಗೆ, ಈ ನಿಯಮ ನಮಗೆ ಹೆಲ್ಪ್ ಆಗುತ್ತೆ. ಆಯಿತಾ? ಇತ್ತೀಚೆಗೆ ನಾವು ಬಿಡ್ತಾ ಇರೋಂಥ ವಿಡಿಯೋಗಳನ್ನು ನಾವು ವಾಟ್ಸಪ್ ಚಾನಲ್ ಅಂತ ಓಪನ್ ಮಾಡಿದ್ದೀವಿ, ಮ್ಯಾಥ್ಸ್ ಕ್ಲಾಸಸ್ ಕನ್ನಡ ಅಂತ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ. ನೀವು ಮ್ಯಾಥ್ಸ್ ಕ್ಲಾಸಸ್ ಕನ್ನಡ ವಾಟ್ಸಪ್ ಚಾನಲ್ನ ಫಾಲೋ ಮಾಡಿದ್ರೆ ನಮ್ಮ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಯಾವ ಸಂಖ್ಯೆಗಳ ಭಾಗವಾಗುವಿಕೆ ಪರೀಕ್ಷೆಗಳನ್ನು ನಾವು ನೋಡಬಹುದು ಅಂತ ನೋಡೋಣ. ಆಯಿತಾ?